ಆಳುವ ಸರ್ಕಾರಕ್ಕೆ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಈಗ ಪರೀಕ್ಷಾ ಸಂದರ್ಭದಲ್ಲಿ ಕಿವಿಯಲ್ಲೇ ತೆಗಿತಾ ಇದ್ರು ಅಂತೇಳಿ ಸ್ವಲ್ಪ ವಾದ ವಿವಾದಗಳಾಯಿತು. ಮಹಿಳೆಯರೆಲ್ಲ ಕಣ್ಣೀರು ಹಾಕ್ತಾ ಇದ್ರು. ಆನಂತರ ಮಾಂಗಲ್ಯ ತೆಗಿಬೇಕು ಅಂತ ಹೇಳಿ ಒಂದಿಷ್ಟು ಗಲಾಟೆ ವಿವಾದಗಳೆಲ್ಲ ಆಯಿತು. ಈಗ ಜನಿವಾರ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಕೇಳುತ್ತಾ ಇರೋದು, ನೀವು ಮಂತ್ರಿಗಳಿಗೆ, ಸರ್ಕಾರಕ್ಕೆ, ಉನ್ನತ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಪರೀಕ್ಷಾ ಕೇಂದ್ರದಲ್ಲಿರುವಂಥ ಸಾಮಾನ್ಯ ಸಿಬ್ಬಂದಿಗಳು ಈ ನಿರ್ಧಾರವನ್ನು ತಗೊಳ್ತಾರ? ಹಾಗಿದ್ಮೇಲೆ ಈಗ ಜನಿವಾರ ಹಾಕುವಂಥದ್ದು ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಗೌಡ ಸಾರ್ವ ಸಮಾಜದವರು ಹಾಕ್ತಾರೆ, ವಿಶ್ವಕರ್ಮರು ಹಾಕ್ತಾರೆ, ಒಂದಿಷ್ಟು ಜನ ಅದನ್ನು ಪವಿತ್ರ ಅಂತ ತಿಳ್ಕೊಂಡಂಥ ಜನ ಇದ್ದಾರೆ. ನೀವು ಈ ರೀತಿ ಜನಿವಾರ ತೆಗೆಯುವಂಥದ್ದು, ಮಾಂಗಲ್ಯ ತೆಗೆಯುವಂಥದ್ದು, ಕಿವಿಯಲ್ಲಿ ತೆಗೆಯುವಂಥದ್ದು, ಹಾಗೆ ಕೇಳಿದ್ರೆ ಜನಿವಾರದಲ್ಲಿ ನೀವು ನೇಣು ಹಾಕೊಂಡ್ರೆ ಏನು ಮಾಡೋದು ಅಂತ ಕೇಳುವಂಥದ್ದು, ಇದೆಲ್ಲ ಸರ್ಕಾರಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ. ಒಂದು ವೇಳೆ ಮಂತ್ರಿಗಳಿಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳೋದಿದ್ರೆ, ಯಾರು ತಪ್ಪು ಮಾಡಿದ್ದಾರೆ ಮುಂದೆಂದೂ ಕೂಡ ಆಗದಿರುವಂತೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನೀವು ತಗೊಳ್ತೀರಾ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಒಟ್ಟಾರೆ ಒಂದು ಧರ್ಮದವ್ರು ಯಾವ್ದು ಬೇಕಾದ್ರೂ ಹಾಕಲಿ, ಮತ್ತೊಂದು ಧರ್ಮದವ್ರು ಏನೂ ಹಾಕಬಾರ್ದು ಅನ್ನೋದೆಲ್ಲ ನ್ಯಾಯಸಮ್ಮತವಾದ ತೀರ್ಮಾನ ಅಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಶಿಕ್ಷಣ ಮಂತ್ರಿಗೆ ಆಗ್ರಹಪಡಿಸ್ತೇನೆ, ದಯವಿಟ್ಟು ಇಂಥ ನಿರ್ಧಾರಗಳನ್ನೆಲ್ಲ ಬೇಡಿ ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸಗಳನ್ನು ನೀವು ನಿಲ್ಲಿಸಬೇಕು ಅನ್ನೋದು ನನ್ನ ಆಗ್ರಹ ಇದೆ.